ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಫ್ರೈಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಕೂಡ ಇವತ್ತು ತಿಂಡಿಗೆ ಅಂತ ನನ್ನ ಮಗ ತುಂಬ ಇಷ್ಟಪಡ್ತಾನೆ ದೋಸೆ, ಹಾಗಾಗಿ ನೀರು ದೋಸೆ ಮಾಡ್ತಾಯಿದ್ದೀನಿ. ಕಾಯಿ ಚಟ್ನಿ ಜೊತೆ ಸೂಪರ್ ಕಾಂಬಿನೇಷನು. ಲೈಟ್ ಫುಡ್ ಯಾರಾದರೂ ಇಷ್ಟಪಡೋರಿದ್ರೆ ಇದು ನೀರು ದೋಸೆ ಟ್ರೈ ಮಾಡ್ಬೋದು. ಆ್ಯಕ್ಚುಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ, ನೀರು ದೋಸೆ ಹೇಗೆ ಮಾಡೋದು ಅಂತೇಳಿ. ಈಗ ಸಿಂಪಲಾಗಿ ಇನ್ನೊಂದು ಸಲ ಹೇಳ್ತೀನಿ. ಏನಿಲ್ಲ, ರಾತ್ರಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿನ ಅಕ್ಕಿ ನೆನೆಸಿಟ್ಬಿಟ್ರೆ ಮುಗೀತು. ಸೊಸೈಟಿ ಅಕ್ಕಿನೇ ನಾನು ನೆನೆಸಿರೋದು ಕೂಡ, ಅದರಲ್ಲೇ ಚೆನ್ನಾಗಿ ಬರುತ್ತೆ ಅಂತ ನಾನು ಪ್ರಿಫರ್ ಮಾಡ್ತೀನಿ. ನಾವು ಬಾಸುಮತಿ ಇಲ್ಲ ನಾವು ಸೋನಾ ಮೊಸರು ಯೂಸ್ ಮಾಡಿದ್ರೆ ಅಷ್ಟೊಂದು ನೀಟಾಗಿ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಫೈನಾಗಿ ಪೇಸ್ಟ್ ಕೂಡ ಆಗೋಲ್ಲ, ಅದು ಸ್ವಲ್ಪ ಗಟ್ಟಿ ಇರುತ್ತೆ ಅಕ್ಕಿ, ಹಾಗಾಗಿ ಅದು ಫೈನ್ ಪೇಸ್ಟ್ ಆಗೋಲ್ಲ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ನು. ಹಾಗಾಗಿ ನಾನು ಕೂಡ ಸೊಸೈಟಿ ಅಕ್ಕಿನೇ ಯೂಸ್ ಮಾಡೋದು. ಹಾಗೆ ರಾತ್ರಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಅಕ್ಕಿ ನೆನೆಸಬೇಕು. ಅಕ್ಕಿ ನೆನೆಸಿದ ಮೇಲೆ ಮಾರ್ನಿಂಗು ಫುಲ್ ನೆಂದಿರುತ್ತೆ ಅದು. ಅದಕ್ಕೆ ಸ್ವಲ್ಪ ಕಾಯಿ ತುರಿ, ನನಗೆ ಒಂದು ಗ್ಲಾಸಿಗೆ 2 ಸ್ಪೂನ್ ಆದರೆ ಸಾಕು. ನೀವೆಷ್ಟು ಗ್ಲಾಸ್ ನೆನೆಸಿರ್ತೀರೋ ಅಷ್ಟು ಕ್ವಾಂಟಿಟಿ ಹಾಕಿದರೆ ಸಾಕು. ತುಂಬ ಚೆನ್ನಾಗಿ ಬರುತ್ತೆ ನೀರು ದೋಸೆ. ಕೆಲವೊಬ್ರು ಹೇಳ್ತಾರೆ ತುಂಬ ಕಷ್ಟ, ಡಿಫಿಕಲ್ಟ್ ಅಂತ, ಬಟ್ ಅದೇನು ಆ ಥರ ಏನಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಕೂಡ ಫಸ್ಟಿಗೆ ಬರ್ತಾ ಇರಲಿಲ್ಲ, ಸ್ವಲ್ಪ ಮಿಸ್ಟೇಕ್ ಆಗ್ತಿತ್ತು, ಬಟ್ ಇವಾಗ ಪರ್ಫೆಕ್ಟಾಗಿ ಮಾಡೋದು ಕಲ್ತಿದ್ದೀನಿ. ಹಾಗಾಗಿ ನಾನು ಈ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಸೂಪರಾಗಿ ಬರುತ್ತೆ. ಒಂದು ಕೂಡ ದೋಸೆ ಹಿಡಿಯಲ್ಲ. ಫಸ್ಟ್ ದೋಸೆಗೆ ಮಾತ್ರ ಎಣ್ಣೆ ಪ್ರಿಫರ್ ಮಾಡ್ಬೋದು, ಸ್ವಲ್ಪ ಪೇಷನ್ಸಿಂದ ತೆಗಿಬೇಕು, ಅಷ್ಟು ಬಿಟ್ಟರೆ ಏನೂ ಇಲ್ಲ. ನಾನು ಹಾಗೆ ಅದೆಲ್ಲ ಕೆಲಸ ಮುಗಿಸಿ ತಿಂಡಿ ಎಲ್ಲ ತಿಂದು ಅಷ್ಟರಲ್ಲಿ ನನಗೊಂದು ಪಾರ್ಸಲ್ ಕೂಡ ಬಂತು. ನಾನು ಇದನ್ನು ಆ್ಯಕ್ಚುಲಿ ಅರೋಲಿಯಾ ಬ್ರ್ಯಾಂಡಿಂದ ಬುಕ್ ಮಾಡಿದ್ದೆ ನನ್ನ ಬರ್ತಡೇಗೆ ಅಂಥೇಳಿ. ನಾನು ಯಾವಾಗಲೂ ಬ್ರ್ಯಾಂಡಲ್ಲಿ ವೆಬ್ಸೈಟಲ್ಲಿ ಬುಕ್ ಮಾಡಲ್ಲ, ಫಸ್ಟ್ ಟೈಮ್ ನಾನು ವೆಬ್ಸೈಟಲ್ಲಿ ಬುಕ್ ಮಾಡಿದ್ದೆ. ಅರೋಲಿಯಾ ಬ್ರ್ಯಾಂಡು ಚೆನ್ನಾಗಿ ಬರೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ನಾನು ಅಂದ್ಕೊಂಡಿರೋ ಅಷ್ಟೇನೆ ರೀಚ್ ಆಗಲಿಲ್ಲ. ನಾನು ಇದನ್ನು ಆಲ್ರೆಡಿ ವೇರ್ ಮಾಡಿ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ವೇರ್ ಮಾಡಿದಾಗ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂತ ಅನ್ನಿಸ್ತೆ. ಆ್ಯಕ್ಚುಲಿ ನಾನು ಸ್ಲೀವ್ಸ್ ಇಷ್ಟಪಟ್ಟೆ ಬುಕ್ ಮಾಡಿದ್ದು, ಪೇಸ್ಟಲ್ ಕಲರ್ ಇದೆ ಅಂತೇಳಿ ಅಂದ್ಕೊಂಡು ಬುಕ್ ಮಾಡಿದೆ, ಬಟ್ ನನಗೆ ಅಷ್ಟೊಂದು ರೀಚ್ ಆಗಿಲ್ಲ, ಸ್ಯಾಟಿಸ್ಫೈ ಕೂಡ ಆಗಿಲ್ಲ. ನಾನು ಓಪನ್ ಮಾಡಿದಾಗ ಇದೇನು ಈ ಥರ ಇದೆ ಅಂತ ಫೀಲ್ ಆಯಿತು, ಹಳೆ ಬಟ್ಟೆ ಥರ ಇದೆ ಅಂತ ಫೀಲ್ ಆಯಿತು. ಹಾಗೆ ಅದನ್ನು ಹಾಗೆ ನೋಡೋಣ, ಟ್ರಯಲ್ ಮಾಡಿದ್ರೆ ಚೆನ್ನಾಗಿ ಕಾಣ್ಬೋದು, ಐರನ್ ಮಾಡೋಣ ಅಂತ ಅಂದ್ಕೊಂಡು ಇಟ್ಕೊಂಡೆ, ಬಟ್ ಅಷ್ಟೊಂದೇನು ಲುಕ್ಕು ಇದ್ದಿಲ್ಲ. ಹಾಗೆ ಟ್ರಾನ್ಸ್ಪರೆಂಟ್ ಅಂತ ಅನ್ನಿಸ್ತು. ಹಾಗೆ ನಾನು ಅದೆಲ್ಲ ಮುಗಿಸಿ ನಾವು ಮಧ್ಯಾಹ್ನ ಬೆಂಗಳೂರಿಗೆ ಹೊರಟಿವಿ. ಬೆಂಗಳೂರಲ್ಲಿ ನಾವು ಸ್ನೋ ಸಿಟಿ ಹೋಗೋಣ ಅಂತ ನಮ್ಮ ಕಸಿನ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಹೋಗಿದ್ದು. ಹಾಗೆ ನಾವು ಹೋಗಿದ್ದು ಸ್ನೋ ಸಿಟಿಗೆ ಹೋಗೋಣ, ಒಂದ್ಸಲ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಹೋಗಿದ್ದು. ಯಾವ ಏಜ್ ಗ್ರೂಪಲ್ಲಿ ಬೇಕಾದರೂ ಹೋಗ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು, ಬಟ್ ಪ್ರೆಗ್ನೆನ್ಸಿ ಲೇಡಿ ಬಿಲೋ 2.5 ಇಯರ್ಸ್ ನಾನು ಮಾತ್ರ ಕರ್ಕೊಂಡು ಹೋಗಿಲ್ಲ, ಅದೊಂದು ರಿಸ್ಟ್ರಿಕ್ಷನ್ ಇದೆ ಅಷ್ಟೇ. ಹಾಗೆ ಯಾರಾದರೂ ಹೋಗೋದಿರೋ ಒಂದು ಪೇರ್ ಆಫ್ ಸಾಕ್ಸ್ ತೊಗೊಂಡೋಗಿ, ಇಲ್ಲಾಂದರೆ ಅಲ್ಲಿ ಪೇ ಮಾಡಿ ತೊಗೋಬೇಕಾಗುತ್ತೆ, ಅದೊಂದು ಸಜೆಷನ್ ಅಷ್ಟೇ. ನಾವು ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದು 650 ಅಂತೆ. ನಾವು ಸ್ಯಾಟರ್ಡೇ ವೀಕೆಂಡಲ್ಲಿ ಹೋಗಿರೋದ್ರಿಂದ ನಮಗೆ 750 ಆಯಿತು, ಬಟ್ ಏನೂ ಪರವಾಗಿಲ್ಲ, ಎಂಜಾಯ್ ಮಾಡೋಣ ಅಂತ ಹೇಳಿ ಹೋಗಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ ನಾವು ಕೂಡ ಒಬ್ಬರಿಗೆ ಟ್ಯಾಗ್ ಹಾಕಿದ್ರು, ನಾವು ಕೂಡ ಹೋದ್ವಿ. ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾವು ಕೂಡ ಎಂಜಾಯ್ ಮಾಡೋ ಮೂಡಲ್ಲಿದ್ವಿ. ವೀಡಿಯೋ ಮಾಡ್ತಾಯಿದ್ರೆ ನಾವು ಕೂಡ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು, ನಾವು ತುಂಬ ಎಂಜಾಯ್ ಮಾಡಿದ್ವಿ. ಯಾರಾದರೂ ಹೋಗೋದಿದ್ರೆ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ, ಹೋಗಿ ಬರ್ಬೋದು. ಒನ್ ಟೈಮ್ ಆದರೂ ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಹೋಗಿ ಬರ್ಬೋದು. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಹಾಗೆ ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗು ಸಂಡೇ ಒಂದು ನಾವು ತಂಗಿ ಮನೆಯಲ್ಲೇ ಸ್ಟೇ ಮಾಡಿ ನಾವು ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಶಾಪಿಂಗ್ಗೆ ಅಂತ ಹೇಳಿ ಹೊರಟ್ವಿ. ನಾನು ಅಲ್ಲಿಂದ ಬೆಂಗಳೂರಿಂದ ಡೈರೆಕ್ಟು ಚನ್ನಬಸಪ್ಪ ಅಂಗಡಿಗೆ ಬಂದೆ, ದಾವಣಗೆರೆ ಡಬಲ್ ಡಿಸ್ಕೌಂಟಿಗೆ ಅಂತೇಳಿ. ಅಲ್ಲಿ ಏನು ಅಂದರೆ ತುಂಬ ರಶ್ ಇತ್ತು. ನಮಗೆ ಏನು ಸೆಲೆಕ್ಟ್ ಮಾಡೋಕ್ಕೆ ಆಗಲಿಲ್ಲ. ನಾನು ಅದರಲ್ಲಿ ವೀಡಿಯೋ ಕೂಡ ಮಾಡೋಕ್ಕಾಗಿಲ್ಲ, ಹಾಗೆ ವೀಡಿಯೋ ಮಾಡಿಕೊಂಡೆ. 1-2 ಕ್ಲಿಪ್ಪಿಂಗ್ಸ್ ಅಷ್ಟೇ ಆ್ಯಡ್ ಮಾಡಿರೋದು. ತುಂಬ ರಶ್ ಇತ್ತು, ಡಬಲ್ ಡಿಸ್ಕೌಂಟ್ ಇರೋದ್ರಿಂದ. ಬಟ್ ಈ ಸಲ ಕಲೆಕ್ಷನಲ್ಲಿ ಚೆನ್ನಾಗಿತ್ತು ಅಂತಲೇ ಅನ್ನಿಸ್ತು. ಬಟ್ ನನಗೇನು ಅಷ್ಟು ರಶ್ ಇತ್ತಲ್ಲ ಅಂತ ಫೀಲ್ ಆಯಿತು. ಬಟ್ ನನಗೆ ಯಾವ್ದು ಬೇಕಾದ್ರು ಸಿಕ್ತು, ನಾನು ಅದು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಬಂದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ನನ್ನ ಲೈಕ್